ಮುಸುಗುದಾರಿ ಏನಿದ್ದಾನೆ ಆತನ ಹಿನ್ನೆಲೆ ಗೊತ್ತಿರುವಂಥ ಮತ್ತೋರ್ವ ವ್ಯಕ್ತಿ ರತ್ನವರ್ಮ ಅವ್ರ ಜೊತೆ ನಾನಿದ್ದೇನೆ. ಸರ್, ಈಗ ನೀವು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಆತನನ್ನು ಯಾವಾಗಿಂದ ನೋಡಿದ್ದೀರಾ? ನಾನು 82ನೇ ಇಸುವಿಂದ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಸುಮಾರು ಆವತ್ತು ನಾನು ಅಂದಾಜೊಂದು 2000 ಅವಂದರೆ ಕೆಲಸಕ್ಕೆ ಸೇರಿದ ನಂತರ ಇಲ್ಲಿ ಕೆಲಸ ಮಾಡ್ತಿರುವಾಗ ನಾನು ಒಂದು ಪರಿಚಯ. ಆ ಒಂದು ಕೊಳ್ಳೆಗಾಲ ಏನು ಕೆಲಸ ಮಾಡ್ತಿದ್ದ ಆತ? ಇಲ್ಲಿ ಕ್ಲೀನಿಂಗ್ ಗುಡಿಸುವಂಥದ್ದು ಆ ಟೈಪಿನ ಕೆಲಸವನ್ನೇ ಮಾಡ್ತಿದ್ದ ಅವ. ಹೌದು. ಆತ ಪತ್ರದಲ್ಲಿ ಬರೆದಿರುವಂಥದ್ದು ಧರ್ಮಸ್ಥಳದ ಕಾರ್ಯಾಲಯದ ಕಚೇರಿಯಿಂದ ಫೋನ್ ಬರ್ತಿತ್ತು, ಹೆಣಗಳನ್ನು ಹೂಳುವಂತೆ ಸೂಚನೆ ನೀಡಲಾಗ್ತಿತ್ತು, ಅಥವಾ ಈ ಒಂದು ಜಾಗಕ್ಕೆ ಬಾ ಅಲ್ಲಿ ಕೆಲಸ ಹೇಳ್ತೀವಿ ಅಂತ ಬರೆದಿದ್ದಾನೆ. ಇಲ್ಲಿ ಅಂದರೆ ಯಾವುದೇ ಹೆಣಗಳು ಸಿಕ್ಕಿದರೆ, ಅನಾಮಧೇಯ ಹೆಣಗಳು ಸಿಕ್ಕಿದರೆ ಅದರ ಉತ್ತರದಾಯಿ ಪೊಲೀಸ್ ಸ್ಟೇಷನ್ ಇರ್ತದೆ. ಅವರು ಪಂಚಾಯತಿಗೆ ತಿಳಿಸಿದಾಗ ಅವರು ಯಾರನ್ನು ಸೂಚನೆ ಮಾಡ್ತಾರೆ, ಅವರು ಇನ್ನೊಬ್ಬರನ್ನು ಕರ್ಕೊಂಡು ಬಂದು 2-3 ಜನ ಒಟ್ಟು ಸೇರಿ ಅದನ್ನು ದಫನ ಮಾಡುವಂಥದ್ದು ಮಾಡ್ತಾರೆ. ಅದರಲ್ಲಿ ಇವನು ಇರ್ಬೋದು. ಆ ವ್ಯಕ್ತಿಯ ಹಿನ್ನೆಲೆ ವ್ಯಕ್ತಿತ್ವ ಏನಾಗಿತ್ತು? ವ್ಯಕ್ತಿತ್ವ ಅಂತ ಹೇಳಿದರೆ ಅವರು ಅಂದರೆ ತುಂಬ ಒಂದು 5-6 ಜನ ಕೆಲಸಕ್ಕಿದ್ದರು. ಅವರಿಗೂ ಅವನ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ನಾನು ತಿಳಿದಾಗೆ, ನಾನು ಕೇಳಿದಾಗೆ ಅವರು ಸಹ ನಾನು ಪರಿಚಯ ಇತ್ತು, ಮಾತಾಡ್ತಿದ್ದೆ. ಅವರಲ್ಲಿ ತೆನ್ನಾಸಿ ಅಂತ ಇದ್ದ, ಒಂದು 3-4 ಜನ ಇದ್ದರು. ಯಾಕೆ ಬಂತು ಅಂತ ಹೇಳಿದರೆ, ಈ ನೇತ್ರಾವತಿಯಲ್ಲಿ ಅವ ಕೆಲಸ ಮಾಡ್ತಾ ಇರುವಾಗ ಅವನ ಮೇಲೆ ಆಪಾದನೆಗಳು ಬಂತು. ಯಾತ್ರಿಕರ ಬ್ಯಾಗ್ಗಳನ್ನು ತೆಗಿತಾನೆ, ದುಡ್ಡು ತೆಗಿತಾನೆ, ಇಂಥ ಆಪಾದನೆಗಳು ಬಂತು ಅವನಿಗೆ. ಆ ದೃಷ್ಟಿಯಿಂದ ಮತ್ತೆ ಇಲ್ಲಿಂದ ಅವನನ್ನು ಇನ್ನು ಬೇಡ ಕೆಲಸಕ್ಕೆ ಅಂತೇಳಿ ಇಲ್ಲಿಂದ ಅವರು ಕಳಿಸಿಕೊಟ್ರು. ಸೂಪರ್ವೈಸರ್. ನೀರಿನಲ್ಲಿ ಬಂದಂಥ ಹೆಣಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ಆ ಚಿನ್ನಾಭರಣಗಳನ್ನು ಕದೀತಾ ಇದ್ನ, ಅಥವಾ ಈ ಪ್ರವಾಸಿಗರು ಬರೋರು ಸ್ನಾನ ಮಾಡಕ್ಕೆ ಹೋದಂಥ ವ್ಯಕ್ತಿಗಳ ಚಿನ್ನಾಭರಣ ತೆಗಿತಾ ಇದ್ನ, ಹಣಕಾಸು ತೆಗಿತಾ ಇದ್ನ? ಎರಡನ್ನೂ ಮಾಡ್ತಿದ್ದ ಅನ್ನುವಂಥ ಆಪಾದನೆ ಉಂಟು ಅವನಲ್ಲಿ. ಎರಡೂ. ಹೌದು. ಆಪಾದನೆ ಒಂದು ಪಕ್ಕಕ್ಕೆ ಇಟ್ಟು ನೋಡೋದಾಯ್ತು ಅಂದರೆ, ನೀವು ಆ ವ್ಯಕ್ತಿಯನ್ನು ನೋಡಿದ್ದೀರಾ ಕಣ್ಣಾರೆ? ಅವನ ವ್ಯಕ್ತಿತ್ವವೇ ಹಾಗಿತ್ತು. ಒಂದು ಕನ್ನಿಂಗ್ ಟೈಪು, ಒಂದು ಅಂದರೆ ಸೀದಾ ಮಾತಾಡುವ ರೀತಿಯಲ್ಲಿ ಇರಲಿಲ್ಲ ಅವನ ವ್ಯಕ್ತಿತ್ವ. ಹಾಗಾದರೆ ಈಗ ಆತ ಹೇಳಿರುವಂತೆ 106 ಶವಗಳು ಅಂತ ಹೇಳಿದ್ದಾನೆ. ಈಗಾಗಲೇ ಒಂದು ಕಡೆ ಮೂಳೆಗಳು ಸಿಕ್ಕಿದೆ. ಆತ ಹೇಳ್ತಿರೋದು ಸತ್ಯನೇ ಇರ್ಬೋದಲ್ವಾ? ಸತ್ಯ ಇದ್ದರೆ ನಾನು ಹೇಳುವಂಥದ್ದು ಅವ ಹೇಳ್ತಾ ಇದ್ದಾನೆ. 106 ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾನೆ. ಆ ಹೂತಲ್ಲಿ ಸಿಗಬೇಕಲ್ಲ, ಸಿಗಲಿ, ಅದರಲ್ಲೇನೋ ದೊಡ್ಡ ವಿಷಯ ಇಲ್ಲ. ಅವ ಸಿಕ್ಕಿದರೆ ಅದನ್ನು ಫಾರೆನ್ಸಿಗೆ ಅವರು ಟೆಸ್ಟ್ ಮಾಡ್ತಾರೆ, ಅದರ ರಿಪೋರ್ಟ್ ಬರ್ತದೆ, ಪೊಲೀಸ್ ಇಲಾಖೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಈಗ SIT ಇದಾಗಿದೆ, ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಆಗಲಿ ತನಿಖೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಮುಸುಗುದಾರಿ ಏನಿದ್ದಾನೆ ಆತನ ಹಿನ್ನೆಲೆ ಗೊತ್ತಿರುವಂಥ ಮತ್ತೋರ್ವ ವ್ಯಕ್ತಿ ರತ್ನವರ್ಮ ಅವ್ರ ಜೊತೆ ನಾನಿದ್ದೇನೆ. ಸರ್, ಈಗ ನೀವು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಆತನನ್ನು ಯಾವಾಗಿಂದ ನೋಡಿದ್ದೀರಾ? ನಾನು 82ನೇ ಇಸುವಿಂದ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಸುಮಾರು ಆವತ್ತು ನಾನು ಅಂದಾಜೊಂದು 2000 ಅವಂದರೆ ಕೆಲಸಕ್ಕೆ ಸೇರಿದ ನಂತರ ಇಲ್ಲಿ ಕೆಲಸ ಮಾಡ್ತಿರುವಾಗ ನಾನು ಒಂದು ಪರಿಚಯ. ಆ ಒಂದು ಕೊಳ್ಳೆಗಾಲ. ಏನು ಕೆಲಸ ಮಾಡ್ತಿದ್ದ ಆತ? ಇಲ್ಲಿ ಕ್ಲೀನಿಂಗ್ ಗುಡಿಸುವಂಥದ್ದು ಆ ಟೈಪಿನ ಕೆಲಸವನ್ನೇ ಮಾಡ್ತಿದ್ದ ಅವ. ಹೌದು. ಆತ ಪತ್ರದಲ್ಲಿ ಬರೆದಿರುವಂಥದ್ದು ಧರ್ಮಸ್ಥಳದ ಕಾರ್ಯಾಲಯದ ಕಚೇರಿಯಿಂದ ಫೋನ್ ಬರ್ತಿತ್ತು, ಹೆಣಗಳನ್ನು ಹೂಳುವಂತೆ ಸೂಚನೆ ನೀಡಲಾಗ್ತಿತ್ತು, ಅಥವಾ ಈ ಒಂದು ಜಾಗಕ್ಕೆ ಬಾ ಅಲ್ಲಿ ಕೆಲಸ ಹೇಳ್ತೀವಿ ಅಂತ ಬರೆದಿದ್ದಾನೆ. ಇಲ್ಲಿ ಅಂದರೆ ಯಾವುದೇ ಹೆಣಗಳು ಸಿಕ್ಕಿದರೆ, ಅನಾಮಧೇಯ ಹೆಣಗಳು ಸಿಕ್ಕಿದರೆ ಅದರ ಉತ್ತರದಾಯಿ ಪೊಲೀಸ್ ಸ್ಟೇಷನ್ ಇರ್ತದೆ. ಅವರು ಪಂಚಾಯತಿಗೆ ತಿಳಿಸಿದಾಗ ಅವರು ಯಾರನ್ನು ಸೂಚನೆ ಮಾಡ್ತಾರೆ, ಅವರು ಇನ್ನೊಬ್ಬರನ್ನು ಕರ್ಕೊಂಡು ಬಂದು 2-3 ಜನ ಒಟ್ಟು ಸೇರಿ ಅದನ್ನು ದಫನ ಮಾಡುವಂಥದ್ದು ಮಾಡ್ತಾರೆ. ಅದರಲ್ಲಿ ಇವನು ಇರ್ಬೋದು. ಆ ವ್ಯಕ್ತಿಯ ಹಿನ್ನೆಲೆ ವ್ಯಕ್ತಿತ್ವ ಏನಾಗಿತ್ತು? ವ್ಯಕ್ತಿತ್ವ ಅಂತ ಹೇಳಿದರೆ ಅವರು ಅಂದರೆ ತುಂಬ ಒಂದು 5-6 ಜನ ಕೆಲಸಕ್ಕಿದ್ದರು. ಅವರಿಗೂ ಅವನ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ನಾನು ತಿಳಿದಾಗೆ, ನಾನು ಕೇಳಿದಾಗೆ ಅವರು ಸಹ ನಾನು ಪರಿಚಯ ಇತ್ತು, ಮಾತಾಡ್ತಿದ್ದೆ. ಅವರಲ್ಲಿ ತೆನ್ನಾಸಿ ಅಂತ ಇದ್ದ, ಒಂದು 3-4 ಜನ ಇದ್ದರು. ಯಾಕೆ ಬಂತು ಅಂತ ಹೇಳಿದರೆ, ಈ ನೇತ್ರಾವತಿಯಲ್ಲಿ ಅವ ಕೆಲಸ ಮಾಡ್ತಾ ಇರುವಾಗ ಅವನ ಮೇಲೆ ಆಪಾದನೆಗಳು ಬಂತು. ಯಾತ್ರಿಕರ ಬ್ಯಾಗ್ಗಳನ್ನು ತೆಗಿತಾನೆ, ದುಡ್ಡು ತೆಗಿತಾನೆ, ಇಂಥ ಆಪಾದನೆಗಳು ಬಂತು ಅವನಿಗೆ. ಆ ದೃಷ್ಟಿಯಿಂದ ಮತ್ತೆ ಇಲ್ಲಿಂದ ಅವನನ್ನು ಇನ್ನು ಬೇಡ ಕೆಲಸಕ್ಕೆ ಅಂತೇಳಿ ಇಲ್ಲಿಂದ ಅವರು ಕಳಿಸಿಕೊಟ್ರು. ಸೂಪರ್ವೈಸರ್. ನೀರಿನಲ್ಲಿ ಬಂದಂಥ ಹೆಣಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ಆ ಚಿನ್ನಾಭರಣಗಳನ್ನು ಕದೀತಾ ಇದ್ನ, ಅಥವಾ ಈ ಪ್ರವಾಸಿಗರು ಬರೋರು ಸ್ನಾನ ಮಾಡಕ್ಕೆ ಹೋದಂಥ ವ್ಯಕ್ತಿಗಳ ಚಿನ್ನಾಭರಣ ತೆಗಿತಾ ಇದ್ನ, ಹಣಕಾಸು ತೆಗಿತಾ ಇದ್ನ? ಎರಡನ್ನೂ ಮಾಡ್ತಿದ್ದ ಅನ್ನುವಂಥ ಆಪಾದನೆ ಉಂಟು ಅವನಲ್ಲಿ. ಎರಡೂ. ಹೌದು. ಆಪಾದನೆ ಒಂದು ಪಕ್ಕಕ್ಕೆ ಇಟ್ಟು ನೋಡೋದಾಯ್ತು ಅಂದರೆ, ನೀವು ಆ ವ್ಯಕ್ತಿಯನ್ನು ನೋಡಿದ್ದೀರಾ ಕಣ್ಣಾರೆ? ಅವನ ವ್ಯಕ್ತಿತ್ವವೇ ಹಾಗಿತ್ತು.
ಒಂದು ಕನ್ನಿಂಗ್ ಟೈಪು, ಒಂದು ಅಂದರೆ ಸೀದಾ ಮಾತಾಡುವ ರೀತಿಯಲ್ಲಿ ಇರಲಿಲ್ಲ ಅವನ ವ್ಯಕ್ತಿತ್ವ. ಹಾಗಾದರೆ ಈಗ ಆತ ಹೇಳಿರುವಂತೆ 106 ಶವಗಳು ಅಂತ ಹೇಳಿದ್ದಾನೆ. ಈಗಾಗಲೇ ಒಂದು ಕಡೆ ಮೂಳೆಗಳು ಸಿಕ್ಕಿದೆ. ಆತ ಹೇಳ್ತಿರೋದು ಸತ್ಯನೇ ಇರ್ಬೋದಲ್ವಾ? ಸತ್ಯ ಇದ್ದರೆ ನಾನು ಹೇಳುವಂಥದ್ದು ಅವ ಹೇಳ್ತಾ ಇದ್ದಾನೆ, 106 ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾನೆ. ಆ ಹೂತಲ್ಲಿ ಸಿಗಬೇಕಲ್ಲ, ಸಿಗಲಿ, ಅದರಲ್ಲೇನೋ ದೊಡ್ಡ ವಿಷಯ ಇಲ್ಲ. ಅವ ಸಿಕ್ಕಿದರೆ ಅದನ್ನು ಫಾರೆನ್ಸಿಗೆ ಅವರು ಟೆಸ್ಟ್ ಮಾಡ್ತಾರೆ, ಅದರ ರಿಪೋರ್ಟ್ ಬರ್ತದೆ, ಪೊಲೀಸ್ ಇಲಾಖೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಈಗ SIT ಇದಾಗಿದೆ, ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಆಗಲಿ ತನಿಖೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಮುಸುಗುದಾರಿ ಏನಿದ್ದಾನೆ ಆತನ ಹಿನ್ನೆಲೆ ಗೊತ್ತಿರುವಂಥ ಮತ್ತೋರ್ವ ವ್ಯಕ್ತಿ ರತ್ನವರ್ಮ ಅವ್ರ ಜೊತೆ ನಾನಿದ್ದೇನೆ. ಸರ್, ಈಗ ನೀವು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಆತನನ್ನು ಯಾವಾಗಿಂದ ನೋಡಿದ್ದೀರಾ? ನಾನು 82ನೇ ಇಸುವಿಂದ ನಾನು ಧರ್ಮಸ್ಥಳದಲ್ಲಿದ್ದೇನೆ. ಸುಮಾರು ಆವತ್ತು ನಾನು ಅಂದರೆ ಅಂದಾಜೊಂದು 2000 ಅವಂದರೆ ಕೆಲಸಕ್ಕೆ ಸೇರಿದ ನಂತರ ಇಲ್ಲಿ ಕೆಲಸ ಮಾಡ್ತಿರುವಾಗ ನಾನು ಒಂದು ಪರಿಚಯ. ಆ ಒಂದು ಕೊಳ್ಳೆಗಾಲ ಏನು ಕೆಲಸ ಮಾಡ್ತಿದ್ದ ಆತ? ಇಲ್ಲಿ ಕ್ಲೀನಿಂಗ್, ಗುಡಿಸುವಂಥದ್ದು, ಆ ಟೈಪಿನ ಕೆಲಸವನ್ನೇ ಮಾಡ್ತಿದ್ದ ಅವ. ಹೌದು. ಆತ ಪತ್ರದಲ್ಲಿ ಬರೆದಿರುವಂಥದ್ದು ಧರ್ಮಸ್ಥಳದ ಕಾರ್ಯಾಲಯದ ಕಚೇರಿಯಿಂದ ಫೋನ್ ಬರ್ತಿತ್ತು, ಹೆಣಗಳನ್ನು ಹೂಳುವಂತೆ ಸೂಚನೆ ನೀಡಲಾಗ್ತಿತ್ತು, ಅಥವಾ ಈ ಒಂದು ಜಾಗಕ್ಕೆ ಬಾ, ಅಲ್ಲಿ ಕೆಲಸ ಹೇಳ್ತೀವಿ ಅಂತ ಬರೆದಿದ್ದಾನೆ. ಇಲ್ಲಿ ಅಂದರೆ ಯಾವುದೇ ಹೆಣಗಳು ಸಿಕ್ಕಿದರೆ, ಅನಾಮಧ ಹೆಣಗಳು ಸಿಕ್ಕಿದರೆ ಅದರ ಉತ್ತರದಾಯಿ ಪೊಲೀಸ್ ಸ್ಟೇಷನ್ ಇರ್ತದೆ. ಅವರು ಪಂಚಾಯತಿಗೆ ತಿಳಿಸಿದಾಗ ಅವರು ಯಾರನ್ನು ಸೂಚನೆ ಮಾಡ್ತಾರೆ, ಅವರು ಇನ್ನೊಬ್ಬರನ್ನು ಕರ್ಕೊಂಡು ಬಂದು 2-3 ಜನ ಒಟ್ಟು ಸೇರಿ ಅದನ್ನು ದಫನ ಮಾಡುವಂಥದ್ದು ಮಾಡ್ತಾರೆ. ಅದರಲ್ಲಿ ಇವನು ಇರ್ಬೋದು. ಆ ವ್ಯಕ್ತಿಯ ಹಿನ್ನೆಲೆ, ವ್ಯಕ್ತಿತ್ವ ಏನಾಗಿತ್ತು? ವ್ಯಕ್ತಿತ್ವ ಅಂತ ಹೇಳಿದರೆ ಅವರು ಅಂದರೆ ತುಂಬ ಒಂದು 5-6 ಜನ ಕೆಲಸಕ್ಕಿದ್ದರು. ಅವರಿಗೂ ಅವನ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ನಾನು ತಿಳಿದಾಗೆ, ನಾನು ಕೇಳಿದಾಗೆ. ಅವರು ಸಹ ನಾನು ಪರಿಚಯ ಇತ್ತು, ಮಾತಾಡ್ತಿದ್ದೆ. ಅವರಲ್ಲಿ ತೆನ್ನಾಸಿ ಅಂತ ಇದ್ದ, ಒಂದು 3-4 ಜನ ಇದ್ದರು. ಯಾಕೆ ಬಂತು ಅಂತ ಹೇಳಿದರೆ, ಈ ನೇತ್ರಾವತಿಯಲ್ಲಿ ಅವ ಕೆಲಸ ಮಾಡ್ತಾ ಇರುವಾಗ ಅವನ ಮೇಲೆ ಆಪಾದನೆಗಳು ಬಂತು. ಯಾತ್ರಿಕರ ಬ್ಯಾಗ್ಗಳನ್ನು ತೆಗಿತಾನೆ, ದುಡ್ಡು ತೆಗಿತಾನೆ, ಇಂಥ ಆಪಾದನೆಗಳು ಬಂತು ಅವನಿಗೆ. ಆ ದೃಷ್ಟಿಯಿಂದ ಮತ್ತೆ ಇಲ್ಲಿಂದ ಅವನನ್ನು ಇನ್ನು ಬೇಡ ಕೆಲಸಕ್ಕೆ ಅಂತೇಳಿ ಇಲ್ಲಿಂದ ಅವರು ಕಳಿಸಿಕೊಟ್ರು. ಸೂಪರ್ವೈಸರ್ ನೀರಿನಲ್ಲಿ ಬಂದಂಥ ಹೆಣಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ಆ ಚಿನ್ನಾಭರಣಗಳನ್ನು ಕದೀತಾ ಇದ್ನ, ಅಥವಾ ಈ ಪ್ರವಾಸಿಗರು ಬರೋರು ಸ್ನಾನ ಮಾಡಕ್ಕೆ ಹೋದಂಥ ವ್ಯಕ್ತಿಗಳ ಚಿನ್ನಾಭರಣ ತೆಗಿತಾ ಇದ್ನ, ಹಣಕಾಸು ತೆಗಿತಾ ಇದ್ನ? ಎರಡನ್ನೂ ಮಾಡ್ತಿದ್ದ ಅನ್ನುವಂಥ ಆಪಾದನೆ ಉಂಟು ಅವನಲ್ಲಿ, ಎರಡೂ. ಹೌದು. ಆಪಾದನೆ ಒಂದು ಪಕ್ಕಕ್ಕೆ ಇಟ್ಟು ನೋಡೋದಾಯ್ತು ಅಂದರೆ, ನೀವು ಆ ವ್ಯಕ್ತಿಯನ್ನು ನೋಡಿದ್ದೀರಾ ಕಣ್ಣಾರೆ? ಅವನ ವ್ಯಕ್ತಿತ್ವವೇ ಹಾಗಿತ್ತು, ಒಂದು ಕನ್ನಿಂಗ್ ಟೈಪು, ಒಂದು ಅಂದರೆ ಸೀದಾ ಮಾತಾಡುವ ರೀತಿಯಲ್ಲಿ ಇರಲಿಲ್ಲ ಅವನ ವ್ಯಕ್ತಿತ್ವ. ಹಾಗಾದರೆ ಈಗ ಆತ ಹೇಳಿರುವಂತೆ 106 ಶವಗಳು ಅಂತ ಹೇಳಿದ್ದಾನೆ. ಈಗಾಗಲೇ ಒಂದು ಕಡೆ ಮೂಳೆಗಳು ಸಿಕ್ಕಿದೆ. ಆತ ಹೇಳ್ತಿರೋದು ಸತ್ಯನೇ ಇರ್ಬೋದಲ್ವಾ? ಸತ್ಯ ಇದ್ದರೆ ನಾನು ಹೇಳುವಂಥದ್ದು ಅವ ಹೇಳ್ತಾ ಇದ್ದಾನೆ, 106 ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾನೆ. ಆ ಹೂತಲ್ಲಿ ಸಿಗಬೇಕಲ್ಲ, ಸಿಗಲಿ, ಅದರಲ್ಲೇನೋ ದೊಡ್ಡ ವಿಷಯ ಇಲ್ಲ. ಅವ ಸಿಕ್ಕಿದರೆ ಅದನ್ನು ಫಾರೆನ್ಸಿಗೆ ಅವರು ಟೆಸ್ಟ್ ಮಾಡ್ತಾರೆ, ಅದರ ರಿಪೋರ್ಟ್ ಬರ್ತದೆ, ಪೊಲೀಸ್ ಇಲಾಖೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಈಗ SIT ಇದಾಗಿದೆ, ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಆಗಲಿ ತನಿಖೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.